ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ನೀವೆಲ್ಲರೂ ಆರಾಮದಿರಂತ ಅನ್ಕೊಳಕತ್ತೇನೆ. ನೋಡ್ರಿ, ನಾವು ಆರಾಮದೇವಿ. ನಿಮ್ಗೆ ಲಾಸ್ಟ್ ವ್ಲಾಗ್ ಒಳಗೆ ತೋರಿಸಿದ್ದೆ ನುಗ್ಗಿಕೆರೆ ಹನುಮಪ್ಪಗೆ ಹೋಗ್ತೀವಿ ಅಂತಂದು ಹೇಳಿ ಶ್ರೀರಾಮನಗರ ದರ್ಶನ ಮಾಡ್ಕೊಂಡು ಬಂದಿದ್ದೆ. ಬಟ್ ಈಗ ಹಂಗೆ ಮಾಡೋಂಗಿಲ್ಲ, ಸೀದಾ ನುಗ್ಗಿಕೆರೆ ಹನುಮಪ್ಪಗೆ ಕರ್ಕೊಂಡು ಹೋಗಾಕತ್ತೀವಿ. ಸೊ ನೋಡ್ರಿ, ಆಲ್ಮೋಸ್ಟ್ ಎಲ್ಲರೂ ರೆಡಿ ಆಗೀವಿ ಹೋಗಕ್ಕೆ. ಬರ್ರಿ, ಇನ್ಯಾಕೆ ತಡ ಮಾಡೋದು, ನುಗ್ಗಿಕೆರೆ ಹನುಮಪ್ಪನ ದರ್ಶನ ಮಾಡ್ಕೊಂಡು ಬರೋಣಂತ. ರೆಡಿ.
ಇಲ್ಲೇ ಬರ ಅಲ್ಲಿ ಹೊರ ಸಾಕು ನೋಡ್ರಿ ಬಿಡ ನೀನು ನಡಿಯಮ್ಮ ಮುಂದೆ ಅವ್ನು ಬಿಡು ಸಾಕು ಕೈ ಮುಗಿ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ನುಗ್ಗಿಕೇರಿ ಹನುಮಪ್ಪನ ದರ್ಶನ ಹೆಂಗಾಯ್ತು ಅಂತಂದು. ಹೋಪ್ಸು ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅನ್ಕೊಳಕತ್ತೇನಿ. ಇವತ್ತು ಇನ್ನು ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಅಂತಂದು ಹೇಳ್ಕೊಂತ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸಾಕತ್ತೇನೆ ನೋಡ್ರಿ. ಎಷ್ಟು ವರ್ಷದ ಮೇಲೆ ಬಂದಿದ್ದೀವಿ ಇವಾಗ? ಸಾರಿ, ಒಂದು ವರ್ಷ ಆಯ್ತಾ? 2-3 ವರ್ಷ ಆಯ್ತಲ್ಲ, ಬಂದೇ ಇಲ್ಲ ಸನೇದ್ರಾಗ. 2 ವರ್ಷ ನಾವೊಬ್ಬನೇ ಬಂದಿದ್ದೀವಿ. ನಾ 1-2 ವರ್ಷ ಆಗಿತ್ತು, ಹತ್ತತ್ರ ಬಂದೇ ಇಲ್ಲ.
ಆಫೀಸ್ನಾಗ ಸಮ್ ಟೈಮ್ ನಾಟ್ ಎವ್ರಿ ವೀಕ್. ಎಲ್ಲೇ ಇದ್ದರೂ ಆಂಜನೇಯನ ಆಶೀರ್ವಾದ ಅಂತೂ ಸದಾಕಾಲ ನಮ್ಮ ಮೇಲೆ ಇರುತ್ತದೆ. ಯಾಕೆಂದರೆ ಆಂಜನೇಯ ಯಾರಿಗೂ ಸಹಿತ ಇಲ್ಲ ಅನ್ನಲ್ಲ ಆಶೀರ್ವಾದ. ಹಾಗೆ ಇವತ್ತು ನಾವು ಸಾಕು ಮತ್ತು ಎಲ್ಲ ನಾನು ನನ್ನ ಮಿಸಸ್ ಜೊತೆ ಬಿಟ್ಟಿದ್ದೀನಿ ಮತ್ತು ಲಾಂಗ್ ಟೈಮ್. ನಮ್ಮ ಸಾನ್ವಿ ಇವತ್ತು ನುಗ್ಗಿಗೆ ಹನುಮಂತನ ಬಗ್ಗೆ ಒಂದೆರಡು ಮಾತಾಡ್ತಾಳೆ. ಹೇಳು ಏನು ಖುಷಿ ಆತಿಲ್ಲ ಬಂದಿದ್ದು ಹೇಳು ಏನು ನುಗ್ಗಿಕಾಯಿ ಹನುಮಪ್ಪ ಬಾಸ್ ಸಾಂಗ್ ಅದಾನ ಮತ್ತೆ ನೋಡಿ ಬ್ಲೆಸ್ ಮಾಡ್ತಾನ ಬ್ಲೆಸ್ ಮಾಡ್ತಾನ ಮತ್ತೆ ಟೆಂಪಲ್ ಬಾಳ್ ದೊಡ್ಡದೈತಿ ಮತ್ತೆ ಗುಡ್ಡಿ ಒಳಗೆ ಒಂದು ಬಾವಿ ಐತಿ. ಆಮೇಲೆ ಮತ್ತೇನೈತಿ ಇವತ್ತು ಜಾತ್ರೆ ಇತ್ತು. ಇವತ್ತು ಹೋಳಿ ಹಬ್ಬ ಐತಂತ. ಹೋಳಿ ಹಬ್ಬ ಆಯ್ತಂತ ಜಾಸ್ತಿ ರಶ್ ಇಲ್ಲ. ಸಾನ್ವಿ ಇವತ್ತು ಸಾನ್ವಿ ನಮ್ಮ ನುಗ್ಗಿಗೆ ಹನುಮಪ್ಪನ ಬಗ್ಗೆ ಕೆಲವು ಶಬ್ದಗಳು ಹೇಳಿ ಏನು ಹೇಳ್ತಿ ಹೇಳಿ. ನುಗ್ಗಿಕೆರೆ ಹನುಮಪ್ಪ ನೋಡಿ ಇಲ್ಲಿ ನೋಡಿ ಹೇಳ್ಬೋದು. ನುಗ್ಗಿಕೆರೆ ಹನುಮಪ್ಪ ನೋಡಿ ಖುಷಿ ಆಯ್ತು. ಹೆಂಗದ ನುಗ್ಗಿಕೆರೆ ಹನುಮಪ್ಪ ಹೆಂಗ್ ನಿಂತಾನ ಸ್ಟ್ರಾಂಗ್ ಅದ ಹಂಗ ನಿಂತಾನ. ನಾವು ಫ್ರೀಗೆಲ್ಲ ಏನ್ ಕೇಳ್ಕೊಂಬಂದ್ರಿ? ಹನುಮಪ್ಪನ ನೋಡಿದಾಗ ಏನು ಅನಿಸುತ್ತೆ? ಎಕ್ಸಾಮ್ನಾಗ ಔಟ್ ಆಫ್ ಒಳ್ಳೇದು ಅನಿಸುತ್ತೆ. ಅಲ್ಲ ಹನುಮಪ್ಪ ನೋಡಿದಾಗ ಏನು ಅನಿಸುತ್ತೆ? ಹನುಮಪ್ಪನ ಬಂದು ಎಕ್ಸಾಮ್ನಾಗ ಔಟ್ ಆಫ್ ಔಟ್ ಕೊಡ್ಬೇಕನ? ಅಲ್ಲ ಹನುಮಪ್ಪ ನೋಡಿದಾಗ ಏನು ಅನಿಸುತ್ತೆ ಅಂದರೆ ಹನುಮಪ್ಪನ ಹನುಮಂತ ನುಗ್ಗಿಗೇರಿ ಬಲ ಭೀಮ ಇವ ಯಾರು ನುಗ್ಗಿಗೇರಿಯ ಬಲ ಭೀಮ. ಓಕೆ ಇವ ಮೇನ್ ಅಂದರೆ ಎದಕ್ಕಂದರೆ ಶಕ್ತಿ. ಯಾವುದೇ ಸಂದರ್ಭದಾಗೂ ನಮಗೊಂದು ಧೈರ್ಯ ಇರಲಿ ಶಕ್ತಿ ಇರಲಿ. ಓಕೆ ಬರೇ ದಾರ ಕಟ್ಕೊಂಡ್ರೆ ಅಷ್ಟೇ ಅಲ್ಲ, ಮನಸ್ಸಿನಾಗ ನೆನಸುದು ಅಂತ ಇದ್ರೆ ಯಾವಾಗ್ಲೂ ನಮ್ಮ ಜೊತೆನ ಜೈ ಇರ್ತಾನ. ಆಂಜನೇಯ ಯಾರ ಕತೆ? ನೀವೇನಿಲ್ಲ ಹನುಮಪ್ಪಗೆ ಎಲ್ಲೇ ಇರಿ ನುಗ್ಗಿಗೇರಿ ದಾಡು ಎಲ್ಲೆಲ್ಲಿಂದ ಬರ್ತಾರೆ. ಬೆಂಗಳೂರಿಂದ ಬಂದು ಹನುಮಪ್ಪ ದರ್ಶನ ಮಾಡ್ತಾರೆ. ನಾವು ದಾವಣದಾಗಿದ್ದೆ ನುಗ್ಗಿಗೇರಿ ಹನುಮಪ್ಪಗೆ ಬಂದ್ರು ಅವಾಗೆಲ್ಲ ಬರ್ತಿದ್ವಿ ಬೈ ವಾಕ್ 5 ವಾರ ನಡ್ಕೊಂಡ್ ಮನೆಯಿಂದ. ಅವಾಗೆಲ್ಲ ನಡ್ಕೊಂತ ಬಂದು ಮಾಡ್ಕೋತಿದ್ವಿ ಬರ್ತಿದ್ವಿ ನಡ್ಕೋತ ದೇವ್ರಿಗೆ. ಬಟ್ ಇವಾಗ ಆಗತ್ತಿಲ್ಲ. ಸೊ 1-2 ವರ್ಷದ ಮೇಲೆ ಇವತ್ತು ನುಗ್ಗಿಗೆರೆ ಹನುಮಪ್ಪನ ದರ್ಶನ ಆದ ನೋಡಿ. ಮಸ್ತ್ ಆತ ದರ್ಶನ ಮಾತ್ರ. ಅಲ್ಲ ಇದನ್ನ ನೋಡ್ತಾ ಇರೋ ಎಲ್ಲರೂ ಅಲ್ಲೇ ನಿಂತು ಒಂದು ಜೈ ಆಂಜನೇಯ ಅಂದ್ರೆ ಸಾಕು ಎಲ್ಲರಿಗೂ ಆಶೀರ್ವಾದ ಮಾಡುವಂಥ ಶಕ್ತಿ ನಮ್ಮ ನುಗ್ಗಿಗೆರೆ ಹನುಮಪ್ಪನ ಒಂದು ಒಳ್ಳೆಯ. ಈಗ ಹೆಂಗೆ ಟೈಮ್ ಆಗ್ತೈತೆ ಹಂಗೆ ಸಿಕ್ಕಾಪಟ್ಟಿ ರಶ್ ಆಗತೈತಿ. ನಾವು ಬಂದಾಗ ಇವತ್ತು ಆ್ಯಕ್ಚುಲಿ ರಶ್ ಕಡಿಮೆ ಇತ್ತು. ಯಾಕಂದ್ರೆ ಇವತ್ತು ಹೋಳಿ ದಾಡ್ದಾಗ ಇವತ್ತು ಹೋಳಿ ಇತ್ತಲ್ಲ. ಹೋಳಿ ಹಾಡು ಎಲ್ಲರೂ ಇವತ್ತು ಸುಸ್ತಾಗಿರ್ತಾರೆ. ಹಿಂಗಾಗಿ ಈ ಟೈಮ್ದಾಗ ನಾವು ಬಂದಿರೋದು ನಮಗೊಂದು ಬೆಸ್ಟ್ ಇಷ್ಟ ಆಗಿದೆ. ಯಾಕಂದರೆ ಸ್ವಲ್ಪ ಇವತ್ತು ಹನುಮಪ್ಪ ಫ್ರೀ ಇತ್ತು, ಎಲ್ಲ ಬ್ಯುಸಿ ಇರ್ತದೆ. ಆ್ಯಕ್ಚುಲಿ ನಮ್ಮ ದಾವಣ ನುಗ್ಗಿಗೆರೆ ಹನುಮಪ್ಪ ಶನಿವಾರ ಫುಲ್ ಬ್ಯುಸಿ. ಫೇಮಸ್ ನೋಡಿ ನಮ್ಮ ಧಾರವಾಡದೊಳಗೆ ನುಗ್ಗಿಗೆರೆ ಹನುಮಪ್ಪ ಭಾಳ ಫೇಮಸ್ ಅಂದ್ರೆ ಫೇಮಸ್. ಮಸ್ತ್ ಹನುಮಪ್ಪನ ದರ್ಶನ ಅಂತೂ ಮಸ್ತ್ ಆತ. ನೋಡೋರು ಎಲ್ಲರಿಗೂ ಹನುಮಪ್ಪನ ಆಶೀರ್ವಾದ ಸದಾಕಾಲ ಇದೆ. ಎಸ್ ಚಲೋ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ಜೈ ಹನುಮಪ್ಪ. ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೇನೆ ನೋಡ್ರಿ ಫ್ರೆಂಡ್ಸ್. ಮತ್ತೊಂದು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಬ್ಲಾಗ್ ಒಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಅಪ್ ಟು ದಟ್ ಕೀಪ್ ವಾಚ್ ಮೈ ಚಾನಲ್. ನಿನ್ನ ಬರ್ಡೇ ಒಳಗೆ ನೋಡು ಅಂತೀನಿ ನೆಕ್ಸ್ಟ್ ಬ್ಲಾಗ್. ಓಕೆ ಬಾಯ್ ಫ್ರೆಂಡ್ಸ್.